ಕಾಡುಬಿಸನಹಳ್ಳಿಯಲ್ಲಿ ಹೊಸದಾಗಿ ಖರೀದಿ ಮಾಡಿದಂತ ಕಾರು ಸುಟ್ಟು ಕರಕಲಾಗಿರುವಂತಹ ಘಟನೆ ನಡೆದಿದೆ. ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದಂತ ಕಾರಿನ ಬಾನೆಟ್ನಲ್ಲಿ ಮೊದಲು ಹೊಗೆ ಕಾಣಿಸಿಕೊಂಡಿದೆ. ಇದಾದ ಬಳಿಕ ನೋಡ್ತಾ ಇದ್ದಂತೆ ಕಾರು ಬೆಂಕಿಗೆ ಆಹುತಿಯಾಗಿದೆ. ಇನ್ನು ಬೆಂಕಿ ನಂದಿಸುವುದಕ್ಕೆ ಹರಸಾಹಸವನ್ನೇ ಪಟ್ಟಿದ್ದಾರೆ. ಯಾವುದೇ ಪ್ರಯೋಜನಗಳು ಕೂಡ ಆಗಿಲ್ಲ. ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಗ್ನಿ ಅವಘಡದಿಂದ ಕಾರಿನಲ್ಲಿದ್ದಂಥ ದಾಖಲೆಗಳೆಲ್ಲವೂ ಕೂಡ ನಾಶವಾಗಿದೆ. ಈ ಕಾರು ಸಂಪತ್ ಎಂಬುವರಿಗೆ ಸೇರಿದಾಗಿದ್ದು ಕೆಲ ದಿನಗಳ ಹಿಂದೆಯಷ್ಟೇ ಖರೀದಿಯನ್ನ ಮಾಡಿದ್ರು. ಆದರೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದಾದ್ರೂ ಹೇಗೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದಂತ ಕಾರು ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಹೊಸದಾಗಿ ಖರೀದಿ ಮಾಡಿದಂತ ಕಾರನ್ನ ಒಂದು ಬದಿಯಲ್ಲಿ ನೋಡ್ತಾ ಇದ್ದೀರಿ. ಕೇವಲ ಒಂದು ತಿಂಗಳ ಗಡಿಯಲ್ಲಿ ಅಂದ್ರೆ ಕೇವಲ ಒಂದು ವಾರದ ಅಂತರದಲ್ಲಷ್ಟೇ ಹೊಸ ಕಾರನ್ನ ಅವರು ಮನೆಗೆ ತೆಗೆದುಕೊಂಡು ಬಂದಿರ್ತಾರೆ. ಇನ್ನು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದಂತಹ ಕಾರ್ನಲ್ಲಿ ಬಾನೆಟ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅದನ್ನ ನಂದಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ. ಆದ್ರೆ ಆಗಾಗಲೇ ಕೈಮೀರಿ ಹೋಗಿರುತ್ತೆ. ಸಂಪೂರ್ಣವಾಗಿ ಕಾರು ಬೆಂಕಿಗೆ ಆಹುತಿಯಾಗಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀರಿ. ಕಾಡುಬಿಸನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದಂತಹ ಕಾರಿನಲ್ಲಿ ಬಾನೆಟ್ನಲ್ಲಿ ಮೊದಲು ಬೆಂಕಿ ಹೊಗೆ ಕಾಣಿಸಿಕೊಳ್ಳುತ್ತೆ. ಇದಾದ ಬಳಿಕ ನೋಡ್ತಾ ಇದ್ದಂತೆ ಇಡೀ ಕಾರು ಬೆಂಕಿಗೆ ಆಹುತಿಯಾಗಿದೆ. ಆಪೋಷಣ ಪಡ್ಕೊಂಡಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೇವಲ ಒಂದು ವಾರದ ಹಿಂದೆಯಷ್ಟೇ ಹೊಸದಾಗಿ ಖರೀದಿಯನ್ನ ಮಾಡಿದ್ರು ಕಾರು. ಇದೀಗ ಸುಟ್ಟು ಕರಕಲಾಗಿ ಹೋಗಿದೆ. ಇನ್ನು ಅಗ್ನಿ ಅವಘಡದಿಂದ ಕಾರಿನಲ್ಲಿದ್ದಂತ ಎಲ್ಲಾ ದಾಖಲೆಗಳು ಕೂಡ ಸರ್ವನಾಶ ಆಗಿದೆ. ಇನ್ನು ಸಂಪತ್ ಎಂಬುವರಿಗೆ ಸೇರಿದಂತಹ ಕಾರ್ ಇದಾಗಿದ್ದು ಕೆಲ ದಿನಗಳ ಹಿಂದೆಯಷ್ಟೇ ಹೊಸ ಕಾರನ್ನ ಖರೀದಿ ಮಾಡಿದ್ರು. ಈಗ ನೋಡಿದ್ರೆ ಕೇವಲ ಒಂದು ವಾರದ ಅಂತರದಲ್ಲಷ್ಟೇ ಈ ಕಾರು ಸುಟ್ಟು ಕರಕಲಾಗಿ ಹೋಗಿದೆ.